आपकी जिंदगी में झूठ लेकर के आया। आपको एहसास दिलाएगा कि जो आप देख रहे वही सही है। ನೀವು ಏನು ನೋಡುತ್ತಿದ್ದೀರೋ ಅದು ಸರಿಯಾಗಿದೆ ಎಂಬುದಾಗಿ ನಿಮಗೆ ತೋರಿಸುತ್ತಾನೆ। झूठ को वो इस रीति से आपके सामने में लेकर के आएगा जिसमें आपको बहुत अच्छा लगेगा और आप पूरी तरह से मान लेंगे कि वही सच है। ಸುಳ್ಳನ್ನ ಯಾವ ರೀತಿಯಾಗಿ ನಿಮ್ಮ ಮುಂದೆ ತರುತ್ತಾನೆ ಎಂದು ನೋಡುವಾಗ ಅದು ಸಂಪೂರ್ಣವಾದಂತಹ ಸುಳ್ಳನ್ನೇ ನೀವು ಸ್ವೀಕರಿಸಬೇಕು, ಅದು ನಿಮಗೆ ತುಂಬಾ ಇಷ್ಟವೆನಿಸುವ ರೀತಿಯಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಾನೆ। नबूकदनेस्सर ने वैसा ही किया। ಅದೇ ರೀತಿಯಾಗಿ ನೆಬೂಕದ್ನೆಚ್ಚರನು ಮಾಡಿದನು। उसने दर्शन कुछ देखा था, ಆತನ ಕನಸನ್ನು ಕೂಡ ಕಂಡನು, लेकिन मूर्ति जब बनाया उसने दूसरा कुछ बनाया। ಆದರೆ ಮೂರ್ತಿ ಮಾಡಿದ್ದೆ ಬೇರೆಯಾದಂತಹ ಪ್ರತಿಮೆಯನ್ನು ಮಾಡುತ್ತಾನೆ। वो मूर्त पूर्ण रूप से एक झूठ था। ಆತನ ಒಂದು ರೂಪದಲ್ಲಿರುವಂತಹ ಒಂದು ಮೂರ್ತಿ ಒಂದು ಸುಳ್ಳು ಆದಂತಹ ಪ್ರತಿಮೆ ಆಗಿತ್ತು। वो दुनिया को ये बताना चाह रहा था कि भाई मैं नबूकदनेस्सर राजा, मुझे कोई हरा नहीं सकता। ಜಗತ್ತಿಗೆ ಆತನು ತೋರಿಸಲಿಕ್ಕೆ ವ್ಯಕ್ತಪಡಿಸುವಂತದ್ದು ನಾನು ನೆಬೂಕದ್ನೆಚ್ಚರ ಅರಸನು, ನನ್ನನ್ನು ಯಾರು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ। दूसरी बात, ಎರಡನೇ ವಿಷಯ, उस अपनी ताकत को दिखाता है। ತನ್ನ ಸಾಮರ್ಥ್ಯವನ್ನು ತೋರಿಸುವಂತದ್ದು। उस राजा ने 90 फुट ऊंचा एक बड़ा मूर्त को बनाया। ಅಲ್ಲಿ ಅರಸನು ಅತಿ ಉನ್ನತವಾದಂತಹ ಎತ್ತರವಾದಂತಹ ಬಂಗಾರದ ಪ್ರತಿಮೆಯನ್ನು ನಿಲ್ಲಿಸುತ್ತಾನೆ। सोने का मूर्त, ಬಂಗಾರದ ಪ್ರತಿಮೆ। वो ये दिखाना चाहता है कि मैं कितना ताकतवर हूं। ಅದನ್ನು ಏನು ತೋರಿಸ್ತಾ ಇದ್ದಾನೆ ಅಂದ್ರೆ ನಾನು ಎಷ್ಟು ಸಮರ್ಥ ಶಕ್ತಿಶಾಲಿ ಎಂಬುದಾಗಿ। देखिए हम इंसान हैं, हमेशा हम ताकत वाले लोगों के सम्मुख जाते हैं। ನಾವು ಈ ಮನುಷ್ಯರಾಗಿರುವಂತಹ ಮನುಷ್ಯರು ನಾವೆಲ್ಲರೂ ಕೂಡ ಶಕ್ತಿಶಾಲಿ ವ್ಯಕ್ತಿ ಹಟ್ಟಿಗೆ ನಾವು ಹಿಂಬಾಲಿಸುತ್ತೇವೆ। अगर आपको कमजोर और ताकतवर के बीच में आपको चुनना है किसका ग्रुप में जाना है, तो आप ताकतवर का ग्रुप में जाओगे। ಒಬ್ಬ ಬಲಹೀನನು ಮತ್ತು ಬಲಶಾಲಿ ಆಗಿರುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಕ್ಕೆ ನಿಮಗೆ ಕೊಟ್ಟಾಗ ನೀವು ಹೆಚ್ಚಾಗಿ ಆಯ್ಕೆ ಮಾಡುವಂತದ್ದು ಬಲಶಾಲಿಯನ್ನಲ್ಲವೇ। तो शैतान ताकत दिखाता है कि मैं ताकतवर हूं। ಸೈತಾನನು ನನ್ನ ಶಕ್ತಿಶಾಲಿಯನ್ನು ತೋರಿಸುವಂತವನಾಗಿದ್ದಾನೆ, ನಾನೇ ಶಕ್ತಿ ಸಮರ್ಥನೆಂಬುದಾಗಿ। और यही काम नबूकदनेस्सर ने भी किया। ಇದೇ ಕಾರ್ಯವನ್ನು ನೆಬೂಕದ್ನೆಚ್ಚರನು ಮಾಡುತ್ತಾನೆ। और तीसरा, ಮೂರನೆಯದಾಗಿ उसका क्षेत्र, ಆತನ ಕ್ಷೇತ್ರ ಅಥವಾ ಪ್ರದೇಶ। उसने जो दूरा नामक एक जगह पर उस स्टैच्यू को खड़ा किया। ಆತನು ದೂರ ಎಂಬ ಮೈದಾನದಲ್ಲಿ ಆ ಪ್ರತಿಮೆಯನ್ನು ನಿಲ್ಲಿಸುತ್ತಾನೆ। वो महल से दूर है, ಅದು ಅರಮನೆಯಿಂದ ದೂರದಲ್ಲಿದೆ। दूरा जहां से सभी लोग दूर दूर से देख सकते हैं। ಆ ದೂರ ಮೈದಾನವನ್ನ ತುಂಬಾ ದೂರದಿಂದಲೂ ಕೂಡ ಸ್ಪಷ್ಟವಾಗಿ ಕಾಣಿಸುವಂತಹ ಮೈದಾನ। और जब हम किसी चीज को बहुत ज्यादा समय तक देखते हैं, सुनते हैं, उसकी तारीफ सुनते हैं, ऑटोमेटिकली हमारा मन उसको मान लेता है। ಯಾವಾಗ ನಾವು ಒಂದು ವಸ್ತುವನ್ನು ಮೇಲಿಂದ ಮೇಲೆ ನೋಡುತ್ತೇವೋ, ಅದರ ಕುರಿತಾಗಿ ಮೇಲಿಂದ ಮೇಲೆ ಕೇಳುತ್ತೇವೋ, ಆಗ ಆ ಕ್ಷಣ ನಮ್ಮ ಮನಸ್ಸು ಅದರ ಕಡೆಗೆ ಒಲುವುತ್ತದೆ। और चौथी बात, ನಾಲ್ಕನೇ ವಿಷಯ, उसके लोग। ಆತನ ಜನ। नबूकदनेस्सर भी अपने लोगों को पहले से तैयार करके रखा था। ನೆಬೂಕದ್ನೆಚ್ಚರನು ಮೊದಲೇ ತನ್ನ ಜನರೆಲ್ಲರನ್ನು ಸಿದ್ಧಪಡಿಸಿದ್ದನು। गवर्नर, जितने बड़े बड़े मंत्री, जितने कैबिनेट मिनिस्टर, सब लोग तैयार थे। ಅಲ್ಲಿ ಎಲ್ಲ ಶಾಸ್ತ್ರ ಪಂಡಿತರು, ವಿದ್ವಾಂಸರು, ಒಂದು ಜ್ಞಾನಿಗಳು, ಪ್ರಧಾನಗಳು ಎಲ್ಲರನ್ನು ನಿಲ್ಲಿಸಿದ್ದನು। दंडवत करना है, तुरंत दंडवत कर दिए। ಅಡ್ಡ ಬೀಳಬೇಕು ಎಂಬ ಆಜ್ಞೆ ಬಂದ ತಕ್ಷಣ ಎಲ್ಲರೂ ಅಡ್ಡ ಬೀಳಬೇಕು। ये केवल हमको भरमाने के लिए है, ಇದೆಲ್ಲವನ್ನು ನಮ್ಮನ್ನ ಭ್ರಮೆಗೊಳಿಸುವುದಕ್ಕಾಗಿ, केवल आपको एहसास दिलाने के लिए कि देखो ये बड़े बड़े पढ़े लिखे लोग जब झुक रहे हैं तो तुमको झुकने में क्या जाता है। ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಕೆಳಗೆ ಅಡ್ಡ ಬಿದ್ದು ಬೀಳ್ತಾ ಇರಬೇಕಾದ್ರೆ ನಿಮಗೇನಾಯ್ತು, ಅಡ್ಡ ಬೀಳಿರಿ। यही चाल आज दुनिया में शैतान फैला रहा है। ಇದೇ ಬಲೆಯನ್ನ ಸೈತಾನನು ಇವತ್ತು ಲೋಕದಲ್ಲಿ ಹಾಕುತ್ತಿದ್ದಾನೆ। जब एक व्यक्ति शैतान के उस जाल में फंस जाता है, ಯಾವಾಗ ಒಬ್ಬ ವ್ಯಕ್ತಿ ಸೈತಾನನ ಈ ಒಂದು ಬಲೆಯಲ್ಲಿ ಸಿಕ್ಕಿಕೊಳ್ಳುತ್ತಾನೋ, अब तो वो अट्रैक्ट कर लिया, ಆತನು ಆಕರ್ಷಿಸುತ್ತಾನೆ। अब उसके बाद क्या करेगा? ಆಮೇಲೆ ಏನು ಮಾಡುತ್ತಾನೆ? अटैक, ಆಕ್ರಮಣ ಮಾಡುತ್ತಾನೆ ಅಥವಾ ಹಿಡಿದಿಟ್ಟುಕೊಳ್ಳುತ್ತಾನೆ। अटैक किसको करेगा? ಯಾರ ಮೇಲೆ ಆತನ ಆಕ್ರಮಣ ಮಾಡುತ್ತಾನೆ? जो झुक जाएगा उसके लिए कोई दिक्कत नहीं। ಯಾರು ಅಡ್ಡ ಬೀಳುತ್ತಾರೆ ಅವರಿಗೆ ಏನು ಮಾಡುವುದಿಲ್ಲ। जो फंस गया, गुलाम बन गया, शैतान के सामने हथियार डाल दिया, वो तो शैतान का पूरी तरह से कब्जे में आ गया। ಆತನು ಒಂದು ಜಾಲದಲ್ಲಿ ಸಿಕ್ಕಿಕೊಂಡನು, ಬಲೆಯಲ್ಲಿ ಸಿಕ್ಕಿಕೊಂಡನು, ಸೈತಾನನ ಕಪಿಮುಷ್ಟಿಯಲ್ಲಿ ಬಂದನು, ಅಂತಹ ವ್ಯಕ್ತಿಯು ಸಂಪೂರ್ಣವಾಗಿ ಆತನ ಅಧೀನದಲ್ಲಿ ಹೋಗದನು, ಅಂತವನ ಕುರಿತಾಗಿ ಕೂಡ ಆತನ ಏನು ಮಾಡುವುದಿಲ್ಲ। लेकिन मेरे प्यारो, आप में से जितने जवान यहाँ पर बैठे हैं, ನನ್ನ ಪ್ರಿಯರೇ, ಇಲ್ಲಿ ಕುಳಿತಂತ ಯೌವನಸ್ಥರಲ್ಲಿ यहाँ आप अगर बोलेंगे मैं नहीं झुकूंगा, ಒಂದು ವೇಳೆ ನೀವು ಹೇಳುವುದಾದರೆ ನಾನು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ, शैतान का गुस्सा और बढ़ जाएगा। ಆಯ್ತಾ, ಆಮೇಲೆ ಸೈತಾನನ ಕೋಪವು ಇನ್ನೂ ಹೆಚ್ಚಾಗುತ್ತದೆ। अब आपको अट्रैक्ट करना नहीं चाहेगा, ಆಗ ನಿಮ್ಮನ್ನು ಆಕರ್ಷಿಸುವುದಕ್ಕಾಗಿ ಪ್ರಯತ್ನಿಸುವುದಿಲ್ಲ। वो देखेगा कि मेरा अट्रैक्शन इसको कोई काम नहीं आ रहा है। ಆತನಿಗೆ ಅರ್ಥವಾಯಿತು, ನಾನು ಎಷ್ಟು ಆಕರ್ಷಿಸಿದರೂ ಕೂಡ ಇದು ಕೆಲಸ ಮಾಡುವುದಿಲ್ಲ ಇವನಲ್ಲಿ। अरे ये तो मेरा चाल समझ गया, ನನ್ನ ಜಾಲ, ನನ್ನ ಬಲೆಯನ್ನು ಅರ್ಥ ಮಾಡಿಕೊಂಡಿದ್ದಾನೆ। ये तो संकेश्वर गया था, यूथ कैंप अटेंड किया, इसको सब कुछ पता चल गया। ಆತನು ಸಂಕೇಶ್ವರಿಗೆ
ಹೋಗಿದ್ದಾನೆ, ಯವನಸ್ಥರ ಕೂಟ ಅಟೆಂಡ್ ಆಗಿದ್ದಾನೆ, ಎಲ್ಲವೂ ಗೊತ್ತಾಗಿದೆ ಅವನಿಗೆ. अब तो इसको मैं फंसा नहीं सकता, ಈಗ ಆತನನ್ನು ಯಾವ ರೀತಿಯಾಗಿ ನಾನು ಸಿಕ್ಕಿಸಲಿಕ್ಕೆ ಸಾಧ್ಯವಿಲ್ಲ. अब मैं क्या करूंगा? ಈಗ ನಾನು ಏನು ಮಾಡಬೇಕು? धमकी दूंगा उसको, ಆತನನ್ನು ಹೆದರಿಸಬೇಕು. मैं उसको धमकी देता हूँ. ನಾನು ಈಗ ಆತನನ್ನು ಹೆದರಿಸುತ್ತೇನೆ. कैसे वो नहीं झुकेगा देखता हूँ मैं. ಹೇಗೆ ಆತನು ಅಡ್ಡ ಬೀಳುವುದಿಲ್ಲ ನೋಡುತ್ತೇನೆ. उसका जीवन को मैं खलबली मचा दूंगा, ಆತನ ಜೀವಿತವನ್ನು ಗಲಿಬಿಲಿ ಮಾಡಿಬಿಡುತ್ತೇನೆ. समस्याओं के ऊपर समस्या ले आऊंगा, ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ತರುತ್ತೇನೆ. उसको दुख में डुबा दूंगा, ಆತನನ್ನು ದುಃಖದಲ್ಲಿ ಮುಳುಗಿಸುತ್ತೇನೆ, निराश कर दूंगा, ನಿರಾಶೆಗೊಳಿಸುತ್ತೇನೆ. हर तरीके से उसके ऊपर मैं दबाव डालूंगा, ಅನೇಕ ರೀತಿಯಲ್ಲಿ ಆತನ ಒತ್ತಡವನ್ನು ಹೇರುತ್ತೇನೆ. उसके जीवन को परेशान करके रख दूंगा. ಆತನ ಜೀವನವನ್ನು ಕಠಿಣಮಯವಾಗಿ ಮಾಡಿಬಿಡುತ್ತೇನೆ. देखता हूँ एक न एक दिन झुकेगा कि नहीं. ನೋಡುತ್ತೇನೆ ಒಂದಲ್ಲ ಒಂದು ದಿನ ಅಡ್ಡ ಬೀಳಲೇಬೇಕು, ಬೀಳುತ್ತಾನ ಇಲ್ಲವಾ ಎಂಬುದಾಗಿ. वही काम नबूकदनेस्सर ने यहाँ पर किया. ಅದನ್ನೇ ನೆಬೂಕದ್ನೆಚ್ಚರ ಅರಸನು ಇಲ್ಲಿ ಮಾಡಿದನು. देखिए कहाँ लिखा है, ಎಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. 3 अध्याय 3ನೇ ಅಧ್ಯಾಯ उसका 6 पद को जरा पढ़िएगा. 6ನೇ ವಚನವನ್ನು ಓದಿಕೊಳ್ಳೋಣ. ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು. जो दंडवत नहीं करेगा उसको धधकते हुए भट्टी के आग में डाल दिया जाएगा, ये था घोषणा. ಯಾರು ಅಡ್ಡ ಬೀಳುವುದಿಲ್ಲೋ ದಗದಗನೆ ಉರಿಯುವ ಬೆಂಕಿಯ ಹಂಡದೊಳಗೆ ಹಾಕುವಂತದ್ದು. मेरे प्यारो, दुनिया में ऐसे कई लोग हैं जो उस अट्रैक्शन का शिकार हो गए और उनकी जिंदगी बर्बाद हो गई. ನನ್ನ ಪ್ರಿಯರೇ, ಲೋಕದಲ್ಲಿ ಅಂತ ಅನೇಕ ಜನರಿದ್ದಾರೆ ಈ ಆಕರ್ಷಣೆಗೆ ಒಳಗಾದರು ಮತ್ತು ಆತನ ಕಪಿಮುಷ್ಟಿಯಲ್ಲಿ ಹೋಗಿಬಿಟ್ಟಿದ್ದಾರೆ. लूत के बारे में बाइबल में पढ़ते हैं, ಲೂಟನ ಬಗ್ಗೆ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. वो भी सदोम को देख करके अट्रैक्ट हो गया, ಆತನು ಸೊದೋಮನನ್ನು ನೋಡಿ ಆಕರ್ಷಿಸಲ್ಪಟ್ಟನು, जिंदगी बर्बाद हो गया. ಜೀವನವನ್ನ ನಾಶ ಮಾಡಿಕೊಂಡನು. सिमसोन के बारे में बाइबल में पढ़ते हैं, ಸಂಸೋನ ಕುರಿತಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. एक लड़की के पीछे इतना दीवाना हो गया, ಆ ಒಬ್ಬ ಹುಡುಗಿಯ ಹಿಂದೆ ಹೆಚ್ಚು ಹುಚ್ಚನಾಗಿ ಬಿಟ್ಟನು, इतना ज्यादा अट्रैक्ट हो गया, ಇಷ್ಟು ಹೆಚ್ಚಾಗಿ ಆಕರ್ಷಿಸಲ್ಪಟ್ಟನು, उसका जीवन बर्बाद हो गया. ಆತನ ಜೀವನ ಹಾಳಾಗಿ ಹೋಯಿತು. एलिमेलेक के बारे में पढ़ते हैं, ಎಲಿಮೆಲೆಕನ ಬಗ್ಗೆ ನಾವು ಓದುತ್ತೇವೆ. जब वो बेतलहम में अकाल पड़ा, ಯಾವಾಗ ಬೆತ್ಲೆಹೇಮಿನಲ್ಲಿ ಬರಗಾಲವಿತ್ತು, मोआब को देख करके अट्रैक्ट हो गया, ಮೋವಾಬ್ ದೇಶವನ್ನು ನೋಡಿ ಆಕರ್ಷಿಸಲ್ಪಟ್ಟನು, उसका परिवार खत्म हो गया. ಆತನ ಸಂಪೂರ್ಣವಾದ ಕುಟುಂಬ ನಾಶವಾಗಿ ಹೋಯಿತು. उड़ाव पुत्र के बारे में पढ़ते हैं, ಉಡಾಪುತ್ರ ಬಗ್ಗೆ ನಾವು ಓದುತ್ತೇವೆ. दुनिया को देख करके अट्रैक्ट हो गया, ಲೋಕವನ್ನು ನೋಡಿ ಆತನ ಆಕರ್ಷಿಸಲ್ಪಟ್ಟನು, उसका भी जिंदगी बर्बाद हो गया. ಆತನ ಜೀವನವು ಹಾಳಾಗಿ ಹೋಯಿತು. बाइबल में कई ऐसे लोगों के बारे में पढ़ते हैं जो शैतान का अट्रैक्शन का शिकार होकर के जिंदगी बर्बाद हो गया. ದೇವರ ವಾಕ್ಯದಲ್ಲಿ ಇಂಥ ಅನೇಕ ವ್ಯಕ್ತಿಗಳ ಕುರಿತಾಗಿ ಓದುತ್ತೇವೆ. ಅವರು ಸೈತಾನನ ಆಕರ್ಷಣೆಗೆ ಒಳಗಾಗಿ ತಮ್ಮ ಜೀವನವನ್ನು ಹಾಳುಪಡಿಸಿಕೊಂಡಿದ್ದಾರೆ. लेकिन उन तमाम लोगों के बीच में एक ऐसे गवाही को आज हम पढ़ने के लिए जा रहे हैं. ಇಂತಹ ಎಲ್ಲಾ ಜನರ ಒಂದು ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಯ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. जब सभी लोग झुक रहे थे, ಯಾವಾಗ ಎಲ್ಲಾ ಜನರು ಅಡ್ಡ ಬೀಳುತ್ತಾ ಇದ್ದರೋ, गाना बज रहा था, ಹಾಡುಗಳನ್ನು ಹಾಡುತ್ತಾ ಇದ್ದರೋ, चिल्ला रहे थे कि राजा के उस मूर्त के सामने में झुकना है, ಎಲ್ಲರೂ ಕೂಡ ಮೂರ್ತಿಗೆ ಅಡ್ಡ ಬೀಳಬೇಕೆಂಬುದಾಗಿ ಜೋರಾಗಿ ಕಿರಿಸುತ್ತಾ ಇದ್ದರು. हजारों हजारों की संख्या में लोग अपने घुटने को टेक करके उस मूर्त के सामने दंडवत कर रहे थे. ಸಾವಿರಾರು ಜನರು ತಮ್ಮ ಮೊಣಕಾಲುಗಳನ್ನು ಊರಿ ಅಲ್ಲಿ ಮೂರ್ತಿಗೆ ಆ ಪ್ರತಿಮೆಗೆ ಅಡ್ಡ ಬೀಳುತ್ತಾರೆ. कुछ ही मिनटों के अंदर में पूरा का पूरा मैदान, पूरे सभी लोग घुटने से टेके हुए मिले. ಸ್ವಲ್ಪ ಸ್ವಲ್ಪ ಕ್ಷಣಗಳ ಅರ್ಧಗಳಲ್ಲಿಯೇ ಸಂಪೂರ್ಣವಾಗಿ ಮೈದಾನದಲ್ಲಿರುವಂತಹ ಎಲ್ಲಾ ಜನರು ಮೊಣಕಾಲುಗಳ ಮೇಲೆ ಅಡ್ಡ ಬೀಳುವರಾಗಿದ್ದಾರೆ. लेकिन उस मैदान के बीचों बीच 3 लोग खड़े थे. ಆದರೆ ಆ ದೊಡ್ಡ ಮೈದಾನದಲ್ಲಿ ಕೇವಲ 3 ಜನ ನಿಂತುಕೊಂಡಿದ್ದಾರೆ. सब झुक गए, ಎಲ್ಲರೂ ಅಡ್ಡ ಬಿದ್ದಿದ್ದಾರೆ. 3 लोग खड़े हैं, 3 ಜನ ನಿಂತುಕೊಂಡಿದ್ದಾರೆ. शद्रक मेशक अबेदनगो. ಶದ್ರಕ್ ಮೆಷದ್ ಅಬೇದ್ನೆಗೋ. कोई चिल्ला करके बोलता, ये नहीं सुना क्या? ಅಲ್ಲಿ ಯಾರಾದ್ರೂ ಒಬ್ರು ಹೇಳಬಹುದು, ನಿಮಗೆ ಕೇಳಿಸುತ್ತಿಲ್ವಾ? वो बोलते हैं, हाँ सुन लिया. ನನಗೆ ಕೇಳಿಸ್ತಾ ಇದೆ. मरना है क्या? ಸಾಯುವನು ಇದೆಯಾ? हाँ मरने के लिए तैयार है. ಹೌದು, ಸಾಯುವುದಕ್ಕೆ ಸಿದ್ಧನಾಗಿದ್ದೇನೆ. देखिए उसका 3 अध्याय उसका 18 पद, 18ನೇ ವಚನ ಓದಿಕೊಳ್ಳೋಣ. हम उसका 16, 17, 18 तीनों को पढ़ेंगे. 16, 17, 18 ವಚನವನ್ನು ಓದಿಕೊಳ್ಳೋಣ. ಇದನ್ನು ಕೇಳಿ ಶದ್ರಕ್ ಮೆಷದ್ ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವದಿಂದ ಶದ್ರಕ್ ಮೆಷದ್ ಅಬೇದ್ನೆಗೋ ಎಂಬುವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟಾಗಿ ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. मेरे प्यारो 18 पद में स्पष्ट बताया गया है, उन्होंने राजा को बोला, हे राजा, हम
तेरे देवता के सामने, तेरे मूरत के सामने दंडवत नहीं करेंगे। ಏ ರಾಜನೇ, ನಾವು ನಿನ್ನ ಪ್ರತಿಮೆ ಮುಂದೆ, ನಿನ್ನ ದೇವರ ಮುಂದೆ ನಾವು ಅಡ್ಡ ಬೀಳುವುದೇ ಇಲ್ಲ ಎಂಬುದಾಗಿ ಯವನಸ್ಥರು ಹೇಳುತ್ತಾರೆ. मेरे प्यारो, वो ताकत परमेश्वर ने उस शद्रक मेशक अबेदनगो को दिया. ಇಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ದೇವರು ತಾನೇ ಶದ್ರಕ್ ಮೆಷಕ್ ಅಬೇದ್ನೆಗೋ ಕೊಟ್ಟಿದ್ದನು. अब 19 पद से अगर आप पढ़िएगा, 19ನೇ ವಚನ ನಾವು ಓದಿಕೊಳ್ಳುವಾಗ हम पढ़ते हैं कि राजा आग से बुरा, मतलब गुस्से से आग बबूला हो गया. ಅದನ್ನು ಕೇಳಿದ ತಕ್ಷಣನೇ ಅವನಿಗೆ ಕೋಪ ಉದ್ರೇಕವಾಯಿತು. उसने बोला कि आग का भट्टा को और तेज करो. ಆತನು ಆಗ ಒಂದು ಬೆಂಕಿಯ ಒಂದು ಹುಂಡವನ್ನು ಹೆಚ್ಚಾಗಿ ಮಾಡಿರಿ ಎಂದು ಹೇಳುತ್ತಾನೆ. 7 गुना तेज कर दो. ಅದರ 7 ಪಟ್ಟು ಹೆಚ್ಚು ಮಾಡಿರಿ. इसको उठा करके फेंको उसमें. ಇವರನ್ನು ಎತ್ತುಕೊಂಡು ಅದರಲ್ಲಿ ಹಾಕಿರಿ. इनका हड्डी भी नहीं मिलना चाहिए. ಇವರ ಎಲುಬುಗಳು ಕೂಡ ಸಿಕ್ಕಬಾರದು. ये मेरे मुंह पे मतलब जवाब दे रहे हैं. ನನ್ನ ಮುಖಕ್ಕೆ ಎದುರಾಗಿ ಅವರು ಮಾತು ಕೊಡ್ತಾ ಇದ್ದಾರೆ. उन्होंने मेरी आज्ञा को नहीं माना. ನನ್ನ ಆಜ್ಞೆಯನ್ನು ಪಾಲಿಸಿಲ್ಲ. डाल दो इन लोगों को उसमें. ಅವರನ್ನ ಅದರಲ್ಲಿ ಹಾಕಿ ಬಿಡಿರಿ. 7 गुना बढ़ा करके उन लोगों को डालो. 7 ಪಟ್ಟು ಬೆಂಕಿಯನ್ನು ಹೆಚ್ಚಿಸಿ ಅವರನ್ನು ಸುಡಿರಿ. उन्होंने ऐसा ही किया. ಅವರು ಹಾಗೆಯೇ ಮಾಡಿದರು. आग को और भटकाया. ಆ ಬೆಂಕಿಯನ್ನು ಇನ್ನೂ ಹೆಚ್ಚಾಗಿ ಗೊಳಿಸಿದರು. कुछ लोगों ने पकड़ा शद्रक मेशक अबेदनगो को. ಕೆಲವು ಜನ ಬಂದು ಶದ್ರಕ್ ಮೆಷಕ್ ಅಬೇದ್ನೆಗೋಗಳನ್ನು ಹಿಡಿದುಕೊಂಡರು. और लेकर के आग के उस भट्टे में फेंक दिया. ಹಿಡಿದುಕೊಂಡು ಆ ಬೆಂಕಿಯ ಆವಿಗಳಿಗೆ ಹಾಕಿದರು. जो फेंकने के लिए गए वो खुद जल के मर गए. ಯಾರು ಹಾಕುವುದಕ್ಕೆ ಹೋಗಿದ್ದರೋ ಅವರೇ ಸುಟ್ಟು ಸತ್ತು ಹೋದರು. आप समझ सकते हैं आग कितना भयंकर था. ನಿಮಗೆ ಅರ್ಥವಾಗ್ತಿದೆಯಲ್ಲ ಎಷ್ಟು ಬೆಂಕಿ ಭಯಂಕರವಾಗಿತ್ತು ಎಂಬುದಾಗಿ. उनको फेंकते फेंकते खुद जल गए. ಅವರು ಹಾಕುತ್ತಾ ಹೋಗುತ್ತಿರುವಾಗಲೇ ಅವರು ಸತ್ತು ಹೋಗುತ್ತಾರೆ. शद्रक मेशक अबेदनगो आग के भट्टे में. ಶದ್ರಕ್ ಮೆಷಕ್ ಅಬೇದ್ನೆಗೋ ಬೆಂಕಿಯ ಹೊಂಡದಲ್ಲಿದ್ದಾರೆ. वहां पर जो घटना घटती है ना, ಅಲ್ಲಿ ಒಂದು ಘಟನೆ ಆಗುತ್ತದೆ. ಅದು वो मेरे रोंगटे को खड़ा कर देते. ನಮ್ಮ ಮೈ ನೆರಳುವಂತದ್ದಾಗಿದೆ. सब लोग यही उम्मीद कर रहे थे कि ये तो गए काम से. ಆದ್ರೆ ಎಲ್ಲರೂ ಕೂಡ ಅರ್ಥವಾಯಿತು ಇವರು ಸತ್ತು ಹೋದರು ಎಂಬುದಾಗಿ. लेकिन 24 पद से और 25 पद में ऐसा लिखा गया है, राजा घबरा गया. 24 ಮತ್ತು 25ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೆಬೂಕದ್ನೆಚ್ಚರನು ಗಾಬರಿಗೊಂಡನು. और बोलता है कि अरे मैंने तो 3 लोगों को डाला था, ये चौथा आदमी कहां से आ गया. ಅಯ್ಯೋ, ನಾನು 3 ಜನರನ್ನ ಮಾತ್ರ ಹಾಕಿದ್ದೇನೆ, ಇಲ್ಲಿ 4ನೇ ವ್ಯಕ್ತಿ ಇದ್ದಾನಲ್ಲ. चौथा पुरुष, 4ನೇ ವ್ಯಕ್ತಿ परमेश्वर का पुत्र प्रभु यीशु मसीह. ಅದು ತಂದೆಯಾದ ದೇವರ ಒಬ್ಬನೇ ಮಗನಾದ ಕರ್ತನಾದ ಯೇಸು ಕ್ರಿಸ್ತನು. इस संसार में जन्म लेने के हजारों सालों पहले भी कई बार लोगों के सम्मुख में प्रकट किया था. ಈ ಲೋಕದಲ್ಲಿ ಜನಿಸುವುದಕ್ಕಿಂತ ಮುಂಚಿತವಾಗಿ 1000 ವರ್ಷಗಳ ಮುಂಚಿತವಾಗಿ ಅನೇಕ ಬಾರಿ ತನ್ನ ಜನರೊಟ್ಟಿಗೆ ಜೊತೆಯಲ್ಲಿ ಆತನು ಇದ್ದನು. उसका अस्तित्व शुरुआत से था. ಆತನ ಅಸ್ತಿತ್ವ ಆತನ ಇರುವಿಕೆ ಪ್ರಾರಂಭದಿಂದಲೂ ಕೂಡ ಇದೆ. वो तीनों को अपने गले लगा लिया. ಆ 3 ಜನರನ್ನು ಕೂಡ ತನ್ನ ಬಾವುಗಳಲ್ಲಿ ಹಿಡಿದುಕೊಳ್ಳುತ್ತಾನೆ. उनको आंच भी आने नहीं दिया. ಅವರಿಗೆ ಒಂದು ಸ್ವಲ್ಪವೂ ಕೂಡ ಬೆಂಕಿ ತಾಗದಂತೆ ನೋಡಿಕೊಳ್ಳುತ್ತಾನೆ. उनको समेट करके उनको सही सलामत रखा उस आग के भट्टे में. ಆ ಒಂದು ಬೆಂಕಿಯ ಒಂದು ಹೊಂಡದಲ್ಲಿ ಆವಿಗೆಯಲ್ಲಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವರಿಗೆ ಸ್ವಲ್ಪವೂ ಕೂಡ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾನೆ. इस भाग को कभी पढ़ा है आपने? ಈ ವಾಕ್ಯ ಭಾಗವನ್ನು ಎಂದಾದರೂ ಓದಿದ್ದೀರೋ? कितने लोगों ने पढ़ा पहले? ಎಷ್ಟು ಜನ ಈ ವಾಕ್ಯ ಭಾಗವನ್ನು ಓದಿದ್ದೀರಿ? वेरी गुड, थैंक यू. लेकिन मैं आपको अभी जो बताने वाला हूं आपके रोंगटे खड़े कर देंगे. ಈಗ ನಾನು ಹೇಳಲಿಕ್ಕಿರುವಂತಹ ವಿಷಯ ನಿಮ್ಮ ಮೈ ನಿರುಳಿಸುವಂತಹ ವಿಷಯವಾಗಿದೆ. 25 पद में हम क्या पढ़ते हैं? 25ನೇ ವಚನದಲ್ಲಿ ನಾವು ಏನನ್ನು ಓದುತ್ತೇವೆ? फिर उसने कहा, अब मैं देखता हूं 4 पुरुष आग किन लोगों को डाला गया था? ಎಷ್ಟು ಜನರನ್ನ ಬೆಂಕಿಯಲ್ಲಿ ಹಾಕಿತ್ತು ಅಗ್ನಿಯಲ್ಲಿ? 24 पद के लास्ट में लिखा, क्या हमने आग के बीच 3 पुरुषों के बांधे हुए नहीं डालवाए? ನಾವು ಈ ಬೆಂಕಿಯ ಒಂದು ಆವಿಗೆಯಲ್ಲಿ 3 ಜನರನ್ನ ಕಟ್ಟಿ ಹಾಕಲಿಲ್ಲವೇ? 3 लोगों को डाला गया. 3 ಜನರನ್ನ ಹಾಕಿದ್ದಾರೆ. लेकिन चौथा व्यक्ति वहां पर था. ಆದರೆ 4ನೇ ವ್ಯಕ್ತಿ ಅಲ್ಲಿದ್ದಾನೆ. वो चौथा व्यक्ति अंदर नहीं घुसा. ಆ 4ನೇ ವ್ಯಕ್ತಿ ध्यान से नोटिस करना. 4ನೇ ವ್ಯಕ್ತಿ ಅಲ್ಲಿ ಒಳಗೆ ಹೋಗಲಿಲ್ಲ ಅಥವಾ ಹೊಕ್ಕಲಿಲ್ಲ. जिस दरवाजे से जो भट्टी अंदर डालने का जो मुंह है ना, उधर से अंदर नहीं घुसा. ಒಂದು ಬೆಂಕಿಯ ಒಳಗೆ ಅಲ್ಲಿ ಬೆಂಕಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಏನು ಮಾಡುತ್ತಾರೋ ಆ ಮಾರ್ಗದ ಮೂಲಕವಾಗಿ ಹೋಗಿ ಅಲ್ಲಿ 4ನೇ ವ್ಯಕ್ತಿ वो वहां पर था. ಆತನು ಅಲ್ಲಿ ಇದ್ದನು. भट्टी के बीच में था. ಆ ಬೆಂಕಿಯ ಮಧ್ಯದಲ್ಲಿ ಇದ್ದನು. ये लोग वहां जाने के बाद उसको देखा. ಈ ಜನರು ಅಲ್ಲಿ ಹೋದ ಮೇಲೆ ಅವನು वो ಕಾಣಿಸಲ್ಪಡುತ್ತಾನೆ. पहले ही आग के बीच में था. ಆತನು ಮೊದಲೇ ಬೆಂಕಿಯ ಮಧ್ಯದಲ್ಲಿ ನಿಂತುಕೊಂಡಿದ್ದನು. यीशु मसीह उनके बीच में आ गया, उनको दिखाई दिया, लेकिन वो पहले से वहां पर था. ಕರ್ತನಾದ ಯೇಸು ಕ್ರಿಸ್ತನವರಿಗೆ ಕಾಣಿಸುತ್ತಾನೆ, ಆದರೆ ಆತನು ಮೊದಲೇ ಆ ಬೆಂಕಿಯಲ್ಲಿ ಇದ್ದಾತನಾಗಿದ್ದಾನೆ. एक और बात जरा देखिएगा. ಮತ್ತೊಂದು ಮಾತನ್ನ ಗಮನವಿಟ್ಟು ನೋಡಿರಿ. 26 पद को अगर आप पढ़िएगा, 26ನೇ ವಚನ ನಾವು ಓದಿಕೊಳ್ಳುವಾಗ कितने लोगों को वहां से निकाला गया? ಎಷ್ಟು ಜನರನ್ನ ಅಲ್ಲಿಂದ ಹೊರಗೆ ತರುತ್ತಾರೆ? लास्ट में जो पद लिखा गया, लिखा, यह सुनकर
शद्रक मेशक अबेदनगो को आग के बीच से निकाल आए। ಈ ರೀತಿಯಾಗಿ 26ನೇ ವಚನದ ಕೊನೆಯ ಭಾಗದಲ್ಲಿ ಶದ್ರಕ್ ಮಿಶೆಕ್ ಅಬೇದ್ನೆಗೋ ಎಂಬುವವರೇ ಬನ್ನಿ ಹೊರಗೆ ಬನ್ನಿ ಎಂದು ಕೂಗಲು ಶದ್ರಕ್ ಮಿಶೆಕ್ ಅಬೇದ್ನೆಗೋ ಎಂಬುವರು ಬೆಂಕಿಯಿಂದ ಹೊರಟು ಬಂದರು. अब ध्यान से सुनिएगा, ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿರಿ. 3 लोगों को डाला गया, 3 ಜನರನ್ನ ಒಳಕ್ಕೆ ಹಾಕಿದೆ. चौथा व्यक्ति भी उनके बीच में पाया गया। 4ನೇ ವ್ಯಕ್ತಿ ಅವರ ಮಧ್ಯದಲ್ಲಿ ಕಾಣಿಸಿಕೊಂಡನು. चौथा व्यक्ति डोर से नहीं गया अंदर, 4ನೇ ವ್ಯಕ್ತಿ ಬಾಗಿಲ ಮೂಲಕ ಒಳಗೆ वो ಹೋಗಲಿಲ್ಲ, पहले से आग के बीच में था। ಮೊದಲೇ ಬೆಂಕಿಯ ಮಧ್ಯದಲ್ಲಿದ್ದನು. 3 लोग बाहर निकल आए, 3 ಜನ ಹೊರಗೆ ಬಂದರು. चौथा व्यक्ति नहीं निकला। 4ನೇ ವ್ಯಕ್ತಿ ಹೊರಗೆ ಬರಲಿಲ್ಲ. वो आज भी है मेरे प्यारों, ಈಗ ಅವನು ಅಲ್ಲಿಯೇ ಇದ್ದಾನೆ ಇನ್ನುವೇ. वो आज भी है, ಈಗ ಆತನು ಅಲ್ಲಿಯೇ ಇದ್ದಾನೆ, वो आपके इंतजार में है। ನಿಮ್ಮನ್ನು ಎದುರು ನೋಡುತ್ತಾ ಇದ್ದಾನೆ. मैं यूं ही नहीं बोल रहा हूं, ನಾನು ಸುಮ್ಮನೆ ಹೇಳುತ್ತಾ ಇಲ್ಲ, वो आज भी है। ಆತನು ಈಗಲೂ ಇದ್ದಾನೆ. हर उसका बच्चा जब उस आग के अनुभव से गुजरता है ना, ಆತನ ಮಗ ಮಗಳು ಯಾವಾಗ ಅನುಭವದಿಂದ ಬೆಂಕಿ ಅನುಭವದಿಂದ ಹಾದು ಹೋಗುತ್ತಾರೋ वो वहीं खड़ा रहता है उसको गले लगाने के लिए। ಆತನು ಅಲ್ಲಿಯೇ ನಿಂತುಕೊಂಡಿರುತ್ತಾನೆ ಅವರನ್ನ ತಬ್ಬಿಕೊಳ್ಳುವುದಕ್ಕಾಗಿ. यदि आप अपने जिंदगी में यीशु मसीह के उस उपस्थिति को जानना चाहते हैं, ನಿಮ್ಮ ಜೀವಿತಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಉಪಸ್ಥಿತಿ ಅಥವಾ ಇರುವಿಕೆಯನ್ನು ಬಯಸುವುದಾದರೆ आपके जिंदगी में उस आग का अनुभव से गुजरना पड़ेगा। ನೀವು ನಿಮ್ಮ ಜೀವಿತಗಳಲ್ಲಿ ಆ ಬೆಂಕಿಯ ಅನುಭವದಿಂದ ಹಾದು ಹೋಗಬೇಕಾಗುತ್ತದೆ. जब आप बोलते हैं मैं पाप नहीं करूंगा, ನೀವು ಯಾವಾಗ ನಾನು ಪಾಪ ಮಾಡುವುದಿಲ್ಲ ಎಂಬುದಾಗಿ ಹೇಳುತ್ತೀರೋ, मैं प्रभु के लिए खड़ा रहूंगा, ನಾನು ಕರ್ತನಿಗಾಗಿ ನಿಲ್ಲುತ್ತೇನೆ, चाहे मुझे कितना भी कीमत चुकाना पड़े, ಎಷ್ಟೇ ಬೆಲೆ ಕಟ್ಟದರೂ ಕೂಡ मैं झुकूंगा नहीं। ನಾನು ತಗ್ಗಿಸಲ್ಪಡುವುದಿಲ್ಲ. आप उस अनुभव से गुजरते हैं, ಅಂತಹ ಅನುಭವದಿಂದ ಹೋಗುವಾಗ वो आपके साथ रहेगा, ಆತನು ನಿಮ್ಮ ಜೊತೆ ಇರುವವನಾಗಿದ್ದಾನೆ. वो आग में हमेशा रहेगा। ಆತನು ಬೆಂಕಿಯಲ್ಲಿ ಯಾವಾಗಲೂ ಇರುವವನಾಗಿದ್ದಾನೆ. सदरक मेशक अबेदनगो को आग में मुलाकात किया, ಶದ್ರಕ್ ಮಿಶೆಕ್ ಅಬೇದ್ನೆಗೋ ಅವರೊಟ್ಟಿಗೆ ಬೆಂಕಿಯಲ್ಲಿ ಮಾತನಾಡಿದನು, ಮುಖಾಮುಖಿಯಾದನು. वो तीनों बाहर निकल गए, 3 ಜನ ಹೊರಗೆ ಹೋದರು. लेकिन वो आज भी वहां पर है। ಆದರೆ ಇವತ್ತಿಗೂ ಆತನಲ್ಲಿದ್ದಾನೆ. मैं किस आधार पर बोल रहा हूं कि वो आज भी यहाँ पर है? ಆತನು ಅಲ್ಲೇ ಇದ್ದಾನೆ ಎಂಬುದಾಗಿ ಯಾವ ಆಧಾರದ ಮೇಲೆ ನಾನು ನಿಮಗೆ ಹೇಳುತ್ತಿದ್ದೇನೆ? मैं आपको प्रूफ दिखाऊं ಒಂದು ನಿಮಗೆ ಪ್ರೂಫ್ ಕೊಡ್ತೇನೆ. कि यीशु मसीह आज भी आग में है। ಇವತ್ತಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಬೆಂಕಿಯಲ್ಲಿ ಇದ್ದಾನೆ ಎನ್ನುವುದಕ್ಕಾಗಿ ಒಂದು ಪ್ರೂಫ್ ಕೊಡ್ತೇನೆ. एक पद पढ़ करके मैं समाप्त करूंगा। ಒಂದು ವಾಕ್ಯವನ್ನು ಓದಿಕೊಂಡು ಮುಕ್ತಾಯ ಮಾಡೋಣ. प्रकाशित वाक्य की पुस्तक या रेवलेशन ಪ್ರಕಟಣೆ चैप्टर 1 ಮೊದಲನೇ ಅಧ್ಯಾಯ और उसका 12 से अगर आप पढ़ेंगे तो इसमें प्रभु यीशु मसीह को यूहन्ना देखता है और उसका विवरण बताता है। ಅಲ್ಲಿ ಮೊದಲನೇ ಅಧ್ಯಾಯ 12ನೇ ವಚನದಿಂದ ಮುಂದೆ ಓದುತ್ತಾ ಹೋದ ಹಾಗೆ ಏನು ವಿಷಯವನ್ನು ಯೋಹಾನನು ಕಣ್ಣು ಮುಂದೆ ಕಾಣುತ್ತಾನೋ ಅದೆಲ್ಲವನ್ನು ವಿವರಿಸುತ್ತಾ ಹೋಗುತ್ತಾನೆ. उसके बाल कैसे हैं, ಆತನ ಕೂದಲುಗಳು ಹೇಗೆ ಇವೆ, चेहरा कैसा है, ಆತನ ಮುಖ ಹೇಗಿದೆ, उसका पूरे शरीर के बारे में बताता है। ಆತನ ಸಂಪೂರ್ಣ ಶರೀರದ ಬಗ್ಗೆ ಬರೆಯುತ್ತಾನೆ. 15 पद में 15ನೇ ವಚನದಲ್ಲಿ जब वो पैर के बारे में बताता है, ಆತನ ಕಾಲುಗಳ ಬಗ್ಗೆ ಬರೆಯುವಾಗ देखिए क्या बताता है। ಏನು ಬರೆಯಲ್ಪಟ್ಟಿದೆ ನೋಡಿರಿ. ಆತನ ಪಾದುಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾದ ಘೋಷದಂತೆಯೂ ಇದ್ದವು. उसके पांव उत्तम पीतल के समान जो मानो भट्टे में तपाया गया हो। ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ. यीशु मसीह के पैर आग के भट्टे में आज तक है कि वो अपने लोगों को बचाए। ಕರ್ತನಾದ ಯೇಸು ಕ್ರಿಸ್ತನ ಪಾದಗಳು ಬೆಂಕಿ ಆ ತಾಮ್ರದಂತಿರುವಂತಹ ಲೋಹದ ಬೆಂಕಿಯಲ್ಲಿ ಆತನ ಪಾದಗಳು ಇವೆ ತನ್ನ ಜನರನ್ನು ಕಾಪಾಡೋದಕ್ಕೋಸ್ಕರ. प्यारा परमेश्वर ಎಂತಹ ಪ್ರೀತಿ ಸ್ವರೂಪನಾದ ದೇವರು हमसे प्रेम करता है, ಎಷ್ಟು ನಮ್ಮನ್ನು ಪ್ರೀತಿಸುತ್ತಾನೆ. वो अपने लोगों को कभी छोड़ता नहीं है। ತನ್ನ ಜನರನ್ನು ಎಂದಿಗೂ ಕೈ ಬಿಡುವುದಿಲ್ಲ. मेरे प्यारो, अगर आप अपनी जिंदगी में परमेश्वर की उपस्थिति को महसूस करना चाहते हैं, ನನ್ನ ಪ್ರಿಯರೇ, ನಿಮ್ಮ ಜೀವಿತಗಳಲ್ಲಿ ದೇವರ ಪ್ರಸನ್ನತೆ ಇರುವಿಕೆಯನ್ನು ಅನುಭವಿಸಬೇಕೆಂದರೆ आपको एक ही काम करना पड़ेगा। ನಿಮಗೆ ಒಂದೇ ಕೆಲಸ ಮಾಡಬೇಕು. मैं झुकूंगा नहीं, ನಾನು ಅಡ್ಡ ಬೀಳುವುದಿಲ್ಲ, मैं पाप के आगे झुकूंगा नहीं, ನಾನು ಪಾಪದ ಎದುರು ಬೀಳುವುದಿಲ್ಲ, मैं प्रभु से पीछे नहीं हटूंगा। ಕರ್ತನಿಂದ ಹಿಂದೆ ಹೋಗುವುದಿಲ್ಲ. चाहे जिंदगी में कितनी भी मुश्किलें आ जाए, ಜೀವಿತದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, चाहे मेरे जान को भी देना पड़े, ನನ್ನ ಮರಣ ಹೊಂದಿದ್ರು ಕೂಡ मैं झुकूंगा नहीं। ನಾನು ಸಾಯುವುದಿಲ್ಲ. मुझे आग से गुजरना पड़े, ನಾನು ಬೆಂಕಿಯಿಂದ ಹಾದು ಹೋಗಿದ್ರು ಕೂಡ मैं डरता नहीं, ನಾನು ಹೆದರುವುದಿಲ್ಲ. क्योंकि उस आग में मेरा प्रभु है। ಯಾಕೆಂದ್ರೆ ಆ ಬೆಂಕಿಯಲ್ಲಿ ನನ್ನ ಕರ್ತನಿದ್ದಾನೆ. वो हमेशा तैयार है, ಆತನು ಸದಾ ಸಿದ್ಧನಾಗಿದ್ದಾನೆ, वो आपके लिए तैयार है। ನಿಮಗೋಸ್ಕರವಾಗಿ ಸಿದ್ಧನಾಗಿದ್ದಾನೆ. मेरे प्यारों, आज इस सुबह के समय में ನನ್ನ ಪ್ರಿಯರು, ಈ ಬೆಳಗಿನ ಜಾವದ ಸಮಯದಲ್ಲಿ मैं इसी विचार के साथ आपको
छोड़ना चाहता हूं। ಈ ಒಂದು ಆಲೋಚನೆಯೊಂದಿಗೆ ನಾನು ಮುಕ್ತಾಯ ಮಾಡಲಿಕ್ಕೆ ಬಯಸುತ್ತೇನೆ. यदि आप सचमुच में मसीह के उस अद्भुत अनुभव को जानना चाहते हैं, ನಿಮ್ಮ ಜೀವಿತಗಳಲ್ಲಿ ವೈಯಕ್ತಿಕವಾಗಿ ಕರ್ತನ ಅನುಭವವನ್ನು ಹೊಂದಲಿಕ್ಕೆ ನಿಜವಾಗಿ ಬಯಸುವುದಾದರೆ आग से गुजरने के लिए तैयार हो जाओ. ಬೆಂಕಿಯ ಮೂಲಕವಾಗಿ ಹಾದು ಹೋಗುವುದಕ್ಕಾಗಿ ಸಿದ್ಧನಾಗಿರು. It takes fire to reveal him. ಆತನನ್ನ ಪ್ರಕಟಿಸುವುದಕ್ಕಾಗಿ ನಾವು ಬೆಂಕಿಯಲ್ಲಿ ಹಾದು ಹೋಗುವುದು ಬಹಳ ಅವಶ್ಯಕತೆ. बिना आग का जीवन से आप अपने मसीह के उपस्थिति को अनुभव नहीं कर पाएंगे. ನಿಮ್ಮ ಬೆಂಕಿಯ ಜೀವಿತವಿಲ್ಲದ ರೀತಿಯಲ್ಲಿ ಜೀವಿಸುವ ಮೂಲಕವಾಗಿ ಕರ್ತನ ಪ್ರಸನ್ನತೆಯನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. प्रभु हमारी सहायता करे. ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. यहाँ से जब आप जाओगे, ಇಲ್ಲಿಂದ ನೀವು ಹೊರಟೆ ಹೋಗುವಾಗ एक ही बात याद रखना, ಒಂದು ಮಾತನ್ನು ನೆನಪಲ್ಲಿ ಇಟ್ಟುಕೊಳ್ಳಿರಿ. प्रभु ने मुझे इस कैंप में लाया, ಕರ್ತನು ನನ್ನನ್ನು ಈ ಕ್ಯಾಂಪ್ ನಲ್ಲಿ ನಡೆಸಿದನು मुझे तैयार करने के लिए, ನನ್ನನ್ನು ಸಿದ್ಧಪಡಿಸುವುದಕ್ಕಾಗಿ, मुझे प्रिपेयर करने के लिए, ನನ್ನನ್ನು ಸಿದ್ಧಪಡಿಸುವುದಕ್ಕಾಗಿ, कि मैं उसका मुकाबला करने पाऊं. ನಾನು ಆತನ ಎದುರಿಸುವುದಕ್ಕಾಗಿ. जिंदगी में हमेशा याद रखना, ನನ್ನ ಜೀವಿತದಲ್ಲಿ ಯಾವಾಗಲೂ ಒಂದು ಮಾತನ್ನು ನೆನಪು ಇಟ್ಕೊಳ್ಳಿ. एक दृढ़ संकल्प अपने जिंदगी में रखना. ಜೀವಿತದಲ್ಲಿ ಯಾವಾಗಲೂ ಒಂದು ದೃಢವಾದ ಸಂಕಲ್ಪ ನಿಮ್ಮಲ್ಲಿ ಇರಬೇಕು. एक डिटरमाइंड इन योर हार्ट, ಖಚಿತಪಡಿಸಿಕೊಂಡಂತ ನಿರ್ಧಾರಗಳು ನಿಮ್ಮ ಹೃದಯದಲ್ಲಿ ಇರಬೇಕು. मैं नहीं झुकूंगा, ನಾನು ಅಡ್ಡ ಬೀಳುವುದಿಲ್ಲ. प्रभु आपके संग रहेगा. ಕರ್ತನು ತಾನೇ ನಿಮ್ಮ ಸಂಗಡ ಇರುವನಾಗಿದ್ದಾನೆ. एक बार फिर से बहुत बहुत धन्यवाद. ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. प्रेज द लॉर्ड. Praise the Lord.